ಇದು ಟೊಮೊಟೊ ಹಣ್ಣಿನ ರಾಜ ಅಂತ ಹೇಳ್ಬೋದು ಇದನ್ನು. ಈ ಹಣ್ಣಿನ ರುಚಿ ಬೇರೆ. ಈಗ ನಮ್ಮ ಟೊಮೊಟೊ ಹಣ್ಣು ಬರ್ತಾವಲ್ಲ, ಬೇರೆ ಸೀಡ್ಸು ನೂರಾರು ಸೀಡ್ಸ್ ಟೊಮೊಟೊ ಹಣ್ಣು ಅದಾವೆ. ಆ ಟೊಮೊಟೊ ಹಣ್ಣು ಹೋಲಿಸಂದ್ರೆ ಈ ಈ ಟೊಮೊಟೊ ಹಣ್ಣಿಗೆ ಆ ಟೊಮೊಟೊ ಹಣ್ಣು ಹೋಲಿಸಂದ್ರೆ ಆ ಟೊಮೊಟೊ ಹಣ್ಣು ಯಾವುದಕ್ಕೂ ಅಲ್ಲ. ದೊಡ್ಡ ಟೊಮೊಟೊ ಹಣ್ಣು ಬರ್ತೈತಲ್ಲ, ಯಾವುದಕ್ಕೂ ಅಲ್ಲ. ಅಷ್ಟು ತುಂಬ ಚೆನ್ನಾಗಿರ್ತೈತಿ ಟೊಮೊಟೊ ಹಣ್ಣು. ತುಂಬ ಜಾಸ್ತಿ ಬಿಟ್ಟಿರ್ತೈತಿ ನೋಡಿರಿ. ಒಂದು ಗಿಡ ಒಂದು 7-8 ಫೀಟ್, ಒಂದು 4-5 ಫೀಟ್ ರೌಂಡ್ ಹಬ್ಬಿರ್ತೈತಿ. ನಮಗೆ ಮಳೆಗಾಲದಾಗ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ ಆಗಸ್ಟ್ನಾಗಿಂದ ಹಣ್ಣು ಆಗಸ್ಟ್ನಾಗಿಂದ ಹಣ್ಣು ಬಿಡ್ತೈತೆ. ಆಗಸ್ಟ್ ಸೆಪ್ಟೆಂಬರಿಗೆ ಬಿಡ್ತೈತೆ ಹಣ್ಣು. ಸೆಪ್ಟೆಂಬರಿಂದ ಮಾರ್ಚ್ವರೆಗೂ, ಫೆಬ್ರವರಿ ಎಂಡ್ವರೆಗೂ ಯಾವುದೇ ಥರ ನಾವು ಹೊರಗಿನ ಹಣ್ಣು ಕಂಡುಕೊಳ್ಳಲ್ಲ. ಇದೇ ಹಣ್ಣನ್ನು ನಾವು ಮನೆಗೆ ಯೂಸ್ ಮಾಡೋದು. ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ SRG5 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಈ ಚಪ್ರದ ಹಣ್ಣು ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಚಪ್ರ ಹಣ್ಣು ಇದೆಯಲ್ಲ, ತುಂಬ ರುಚಿ ಅಂದರೆ ತುಂಬ ರುಚಿಯಾಗಿರ್ತೈತಿ. ಈಗ ನಮ್ಮ ಮಾರ್ಕೆಟಲ್ಲಿ ಸಿಗ್ತಾವಲ್ಲ, ದೊಡ್ಡ ಟಮಾಟೆ ಹಣ್ಣು ಸಿಗ್ತಾವೆ. ಇದು ಸಣ್ಣ ಟಮಾಟೆ ಹಣ್ಣು. ಇದು ನಮ್ಮ ಕಡೆ ಎಲ್ಲ ಚಪ್ರದ ಹಣ್ಣು ಅಂತಾರೆ. ತುಂಬ ಅಂದರೆ ಅದಕ್ಕಿಂತ ತುಂಬ ರುಚಿ ಇರ್ತಾವೆ. ನಮ್ಮ ಮೆಣಸಿನ್ಕಾಯಿ ಹೊಲದಾಗ ಪ್ರತಿಯೊಬ್ಬರು ನಮ್ಮ ಭಾಗದಲ್ಲಿ ಪ್ರತಿಯೊಬ್ಬರು ಬಿಟ್ಟಿರ್ತಾರೆ. ಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹಾಕಿರ್ತಲ್ಲ, ಪ್ರತಿಯೊಬ್ಬರು ಹೊಲದಾಗ ಒಂದು ಏನಂತಾರೆ, ಒಂದು 4-5 ಗಿಡಗಳು ಇದ್ದೇ ಇರ್ತವೆ. ಈ ಥರ ತುಂಬ ರುಚಿ ಇರ್ತವೆ. ಈ ಹಣ್ಣು ಏನಪ್ಪ ಅಂದ್ರೆ ಅಷ್ಟು ರುಚಿ ಇರ್ತೈತಿ. ಈ ಹಣ್ಣು ಹಾಕಿ ಮಾಡ್ತಾರಲ್ಲ, ಮತ್ತು ಟಮಾಟಿ ಸಾರು ಅಂತ ಮಾಡ್ತಾರೆ. ಟಮಾಟಿ ಸಾರು ಅಂತ ಮಾಡಿದ್ರೆ ಅದು ಕೂಡ ತುಂಬ ರುಚಿ ಇರ್ತೈತಿ ಅಂತ ಒಂದು ಒಳ್ಳೆಯ ಹಣ್ಣಿದು. ಏನಪ್ಪ ಅಂದ್ರೆ ಈ ಹಣ್ಣು ಏನಪ್ಪ ಅಂದ್ರೆ ನಮ್ಮ ಒಂದು ಬಯಲು ಸೀಮೆಯಲ್ಲಿ ಅಷ್ಟೇ ಸಿಗ್ತೈತಿ. ಬೆಂಗಳೂರು ಆಯಿತು, ಆ ಕಡೆ ಈ ಕಡೆ ಮೈಸೂರು ಮತ್ತು ತುಮಕೂರು ಸೈಡು ಎಲ್ಲಿ ಸಿಗೋದಿಲ್ಲ ಇದು. ನನ್ನ ಅನಿಸಿದ ಮಟ್ಟಿಗೆ ಸಿಗೋದಿಲ್ಲ. ಅಂತ ಸಿಕ್ಕರೂ ಕೂಡ ಒಳ್ಳೆಯದೇ. ನಮ್ಮ ಭಾಗದಲ್ಲಿ ತುಂಬ ಇದು ಇದ್ದೇ ಇರ್ತೈತಿ. ಇದನ್ನು ಯಾರು ನಾವು ಏನಂತಾರಲ್ಲ, ಬೀಜ ಯಾರು ಹಾಕಿರಲಿಲ್ಲ ಇಲ್ಲಿ. ಯುವ ಬೀಜ ಇರ್ತಾವಲ್ಲ, ಯುವ ಬೀಜ ಇಲ್ಲೇ ಬಿದ್ದು ಇಲ್ಲೇ ಮತ್ತೆ ಹಣ್ಣಾಗಿ ಮತ್ತು ನಮ್ಗೆ ಫಲ ಕೊಡ್ತಾವೆ. ತುಂಬ ಒಳ್ಳೆಯ ಒಂದು ಹಣ್ಣಿದು. ನಾವು ನೋಡ್ದಂಗೆ ನಾವು ಚಿಕ್ಕವರಿಂದ ಕೂಡ ನಾವು ಚಿಕ್ಕವರಿದ್ದಾಗ ಕೂಡ ಏನಾಗಿತ್ತಪ್ಪ ಅಂದ್ರೆ, ಇವಾಗ ಒಂದು 15-20 ವರ್ಷದಿಂದ 20-25 ವರ್ಷದಿಂದ ಅಂದ್ಕೊಳ್ಳಿ, ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ಈ ಒಂದು ಹಣ್ಣು ಇರೋರಿಗಷ್ಟೇ ಟಮಾಟೆ ಹಣ್ಣು ಹಾಕ್ತಾಯಿದ್ರು ಸಾರಿಗೆ. ಈ ಒಂದು ಹಣ್ಣಿನ ಮುಗಿತಪ್ಪ ಅಂತ ತಿಳ್ಕೊಳ್ಳಿ, ಮಾರ್ಕೆಟಿಂದ ಯಾರೋ ಟಮಾಟೆ ಹಣ್ಣು ಬರ್ತಿದ್ದಿಲ್ಲ ಅವಾಗ. ಬರೀ ಹುಂಚೆನ ಹಾಕ್ಬಿಟ್ಟು ಸಾರು ಮಾಡ್ತಿದ್ರು. ತುಂಬ ರುಚಿಯಾಗಿರೋದು. ಯಾವಾಗ ಜಾಸ್ತಿ ಬೆಳೆಯಕ್ಕಂತ ನೋಡಿ, ಟಮಾಟೆ ಹಣ್ಣು ಯಾವಾಗ ಜಾಸ್ತಿ ಬೆಳೆಯಕ್ಕಂತ ನೋಡಿ, ಆವಾಗಲಿಂದ ಮಾರ್ಕೆಟಿಗೆ ಬರೋಕ್ಕಂತ ಹಣ್ಣು ಎಲ್ಲರೂ ತೊಗೊಳಕ್ಕಂತರು. ಆ ಹಣ್ಣು ಬರೋಕ್ಕಂತಲ್ಲ, ಈ ಹಣ್ಣಿನ ಮ್ಯಾಗ ಲಕ್ಷ್ಯ ಕಡಿಮೆ ಆಯ್ತು ಎಲ್ಲರಿಗೂ. ಪ್ರತಿಯೊಬ್ಬರಿಗಾಯಿತು ಈ ಹಣ್ಣಿನ ಮೇಲೆ ಲಕ್ಷ್ಯ ಕಡಿಮೆ ಆಯ್ತು. ಆದರೆ ನಮ್ಮ ಉತ್ತರ ಕನ್ನಡ ಇವಾಗೂ ಕೂಡ ಮಳೆಗಾಲದಾಗ ಮಳೆಗಾಲ ಇಲ್ಲಿವರೆಗೂ ಏನಂತಾರಲ್ಲ, ಫೆಬ್ರವರಿವರೆಗೂ ಇದೇ ಹಣ್ಣು ಯೂಸ್ ಮಾಡ್ತಾರೆ. ಫೆಬ್ರವರಿವರೆಗೂ ಇದೇ ಹಣ್ಣು ಯೂಸ್ ಮಾಡ್ತಾರೆ. ಮಾರ್ಚ್ ಆದಮೇಲೆ ಮತ್ತು ಮಾರ್ಕೆಟಿಂದ ನಾವಾದರೂ ತೊಗೊಂಡು ಬರ್ತೀವಿ. ಆದರೆ ಈ ಹಣ್ಣಿಗೆ ಆ ಹಣ್ಣಿಗೆ ಹೋಲಿಸ್ಕೊಂಡ್ರೆ ಈ ಹಣ್ಣು ತುಂಬ ರುಚಿ ಇರ್ತೈತಿ. ನೀವು ಕೂಡ ನಮ್ಮ ಭಾಗದಾಗ ಬಂದರೆ ಯಾರಾದರೂ ತೊಗೊಳ್ಳಿ, ತುಂಬ ರುಚಿ ಇರ್ತೈತಿ. ಸರಿನಾ ರೈತ ಬಾಂಧವರೇ? ಈ ಒಂದು ಚಪ್ರದ ಹಣ್ಣದ ಬಗ್ಗೆ ನಿಮ್ಗೆ ಹೇಗೆ ಅನಿಸಿದೆ ಏನಂತಾರಲ್ಲ, ಹೇಗೆ ಅನಿಸಿದೆ ಅನ್ನೋ ಕಮೆಂಟ್ ಮುಖಾಂತರ ತಿಳಿಸಿ. ಸರಿನಾ ರೈತ ಬಾಂಧವರೇ? ಮತ್ತೆ ಮುಂದಿನ ವರ್ಷ ಎಲ್ಲರಿಗೂ ನಮಸ್ಕಾರ.